ಕಾಂಗ್ರೆಸ್ನವರು ಅವರ ದಾರಿ ಅವರು ನೋಡಿಕೊಳ್ಳಲಿ, ಅದನ್ನು ಬಿಟ್ಟು ಸಿಎಂಗೆ ತೊಂದರೆ ಕೊಡೋದು ಬೇಡ. ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರು ಅವರ ದಾರಿಯನ್ನ ಅವರು ಬೇಕಾದ್ರೆ ನೋಡ್ಕೊಳ್ಳಿ, ಅದನ್ನು ಬಿಟ್ಟು ಸಿಎಂಗೆ ತೊಂದರೆ ಕೊಡೋದು ಬೇಡ ಅವರು ಅಂತ ಜೆಡಿಎಸ್ನ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಹೇಳಿಕೆಯನ್ನ ನೀಡಿರುವಂತದ್ದು. ಎರಡೂ ಪಕ್ಷಗಳಿಗಿಂತ ಕಡಿಮೆ ಸೀಟ್ ಇರೋದು ನಿಜ ಹೌದು, ಆದ್ರೆ ನಾವು ಯಾರ ಮನೆ ಬಾಗಿಲಿಗೂ ಕೂಡ ಹೋಗಿರ್ಲಿಲ್ಲ, ಅವರೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಂದಿದ್ರು ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಸಿಎಂ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಕಷ್ಟ ಆದ್ರೆ ಕಾಂಗ್ರೆಸ್ನವರು ಅವರ ದಾರಿ ಅವರು ನೋಡ್ಕೊಳ್ಳಿ ಅಂತಾನೆ ಬಹಿರಂಗವಾಗಿ ಕಾಂಗ್ರೆಸ್ನವರಿಗೆ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ತಿರುಗೇಟನ್ನು ನೀಡುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಎರಡೂ ಪಾರ್ಟಿಗಳಿಗಿಂತ ಕಡಿಮೆ ಸೀಟ್ ಇರೋರು, ನಿಜ ಹೇಳ್ಬೇಕಂದ್ರೆ ನಾವು ಯಾರನ್ನೂ ಕೇಳ್ಕೊಂಡು ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಸರ್ಕಾರಿ ನಮ್ಮೊಟ್ಟಿಗೆ ರಚನೆ ಮಾಡಿ ಅಂತ ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಆದರೂ ನೀವೇ ಮಾಡ್ಕೊಳ್ಳಿ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ನಾವು ಮಾತಾಡಿದ್ವಿ. ನಾನು ಇದ್ದೇನೆ, ಅವತ್ತು ಗುಲಾಂ ನಬಿ ಆಜಾದ್ ಅವರು ಬಂದಿದ್ದರು. ಈಗ ಆದಿ ಬೀದಿನಲ್ಲೆಲ್ಲ ಯಾರ್ಯಾರೋ ಮಾತಾಡೋದು ತಪ್ಪಾಗ್ತದೆ. ಆ ತಪ್ಪಾಗೋದನ್ನು ದೊಡ್ಡ ಲೀಡರ್ಗಳು ಇಷ್ಟು ದಿನ ಎಲೆಕ್ಷನ್ಸ್ ಇತ್ತು, ಅದನ್ನೆಲ್ಲ ಸಮನ್ವಯ ಸಮಿತಿನಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೊಂದು ನಾಂದಿ ಆಡಬೇಕೇ ವಿನ ಇಲ್ಲ ಅಂತ ಹೇಳಿದ್ರೆ ಅವ್ರ ದಾರಿ ಅವ್ರು ನೋಡ್ಕೋಬೇಕಾಗ್ತದೆ. ಅದಕ್ಕಿಂತ ದೊಡ್ಡ ವಿಷಯ ಏನಲ್ಲ. ಅವ್ರಿಗೇನಾದರೂ ಆ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕಿರುಕುಳ ಕೊಟ್ಟಿದ್ದಾಗಿರ್ಬೋದು, ಇಲ್ಲ ಅವರು ಅಧಿಕಾರಗಳನ್ನು ಬಿಟ್ಟು ಇವರು ಕೆಲಸಗಳನ್ನು ಮಾಡದೇ ಇರೋ ರೀತಿಯಲ್ಲಿ ನಮ್ಮ ಸಮ್ಮಿಶ್ರದಲ್ಲಿ ನಡ್ಕೊಂಡಿರೋದಾಗಿರ್ಬೋದು. ಈ ರೀತಿ ಮಾಡೋದ್ರಲ್ಲಿ, ಸುಮ್ಮನೆ ಆದಿ ಬೀದಿನಲ್ಲಿ ಮಾತಾಡೋದ್ರಲ್ಲಿ ಅವ್ರ ಬಗ್ಗೆ ಅವ್ರಿಗೂ ಒಂದು ಪೇಷನ್ಸ್ ಬೇಕು. ಯಾರಿಗಾದ್ರೂ ಒಂದು ಪೇಷನ್ಸ್ ಇದೆ, ಆ ಪೇಷನ್ಸನ್ನು ಅವರು ಕಳ್ಕೋಬಾರದು. ಈಗಾಗಲೇ ಪಾಪ ಅವರು ಈ ಮಾತುಗಳು ಆದಿ ಬೀದಿನಲ್ಲಿ ಮಾತಾಡೋದಕ್ಕೆ ಟಯರ್ಡ್ ಆಗಿದ್ದಾರೆ. ಅವರು ಅಷ್ಟು ಇದು ರಾಜ್ಯನ ನಡೆಸೋದು ಎಷ್ಟು ಸುಲಭ ಅಲ್ಲ.